ನಮಸ್ಕಾರ. ಈ ಟಿ ವಿ ವೀಕ್ಷಕರಿಗೆ ಯೋಗಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 223ನೇ ತರಗತಿ. ವಿಶೇಷವಾಗಿ ಮಹಿಳೆಯರಿಗೆ ಅನುಕೂಲವಾಗತಕ್ಕಂತಹ ಆಸನ ಪ್ರಾಣಾಯಾಮ ವಿಧಾನಗಳನ್ನು ಕಲಿತಾ ಇದ್ದೀವಿ. ಸಿದ್ಧರಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಕುರ್ಚಿಯ ಮೇಲೆ ಅಥವಾ ಸೋಫಾ ಅಥವಾ ಒಂದು ಸ್ಟೂಲು ಅಥವಾ 2 ದಿಂಬು ಯಾವುದೇ ಒಂದು ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಕಾಲುಗಳನ್ನು ಅದರ ಮೇಲೆ ವಿರಮಿಸಿ ಬೆನ್ನುಗಂಬದ ಮೇಲೆ ಮಲಗಬೇಕು. ಉಸಿರಾಟ ನಿಧಾನವಾಗಿ ಸ್ವಾಭಾವಿಕವಾಗಿ ಸಹಜವಾಗಿರಬೇಕು. ಇಲ್ಲಿ ಉಸಿರಾಟದ ಬಗ್ಗೆ ಯಾಕೆ ಇಷ್ಟೊಂದು ನಾವು ಒತ್ತಿ ಹೇಳಬೇಕಂದ್ರೆ ಎಂಫಸೈಸ್ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಅನೇಕರಲ್ಲಿ ಇದು ಸಹಜವಾದ ರೀತಿಯಲ್ಲಿ ನಡೆಯೋದಿಲ್ಲ. ಅದಕ್ಕೆ ಅನೇಕ ಕಾರಣಗಳಿರುತ್ತೆ. ಆತಂಕದ ಸ್ಥಿತಿಯಲ್ಲಿದ್ದಾಗ ನಮ್ಮ ಉಸಿರಾಟ ಸಾಕಷ್ಟು ಏರುಪೇರಾಗ್ಬಿಡುತ್ತೆ. ಅಂತೇಳಿದ್ರೆ ವಿ ಸ್ಟಾರ್ಟ್ ಬ್ರೀತಿಂಗ್ ಶಾಲೋ ಅಂತೇಳಿದ್ರೆ ಅಪ್ಪರ್ ಚೆಸ್ಟ್ ಬ್ರೀದಿಂಗ್ ಅಂತ ಕರೀತಾರೆ. ದೇಹದ ಮೇಲ್ಭಾಗದಲ್ಲೇ ಉಸಿರು ತಗೊಳ್ಳೋದು ಬಿಡೋದು ಹೀಗೆ ನಡೀತಾ ಇರುತ್ತೆ. ಅದು ಆತಂಕದ ಒಂದು ಚಿಹ್ನೆ. ಯಾರಿಗೆ ಆತಂಕ ಇರೋದಿಲ್ಲೋ, ಯಾರು ಸಮಾಧಾನವಾಗಿ ವಿಶ್ರಾಂತ ಸ್ಥಿತಿಯಲ್ಲಿ ನಿಜವಾಗ್ಲೂ ಇರ್ತಾರೋ ಅಂಥವರಲ್ಲಿ ಉಸಿರಾಟ ಸಹಜವಾಗಿ ನಡೆಯುತ್ತೆ. ಸಹಜವಾದಂಥ ಉಸಿರಾಟ ಅಂತೇಳಿದ್ರೆ ಇಲ್ಲಿ ಒಪೆಯಲ್ಲಿರುತ್ತೆ. ಒಪೆ ಸಂಕುಚನಗೊಂಡು ಉದರದ ಭಾಗವನ್ನು ತಳ್ಳುತ್ತೆ. ಉದರದ ಭಾಗ ಮೇಲ್ಮುಖವಾಗಿ ಮತ್ತು ಪಾರ್ಶ್ವಮುಖವಾಗಿ ಹಿಗ್ಗುತ್ತೆ. ಉಸಿರನ್ನು ಒಳಕ್ಕೆ ತೆಗೆದುಕೊಂಡಾಗ, ಉಸಿರನ್ನು ಬಿಟ್ಟಾಗ ಅದು ಸಂಕುಚನಗೊಳ್ಳುತ್ತೆ. ಎದೆಗೂಡಿನಲ್ಲಿ ಹೆಚ್ಚಿನ ಚಲನೆ ಇರಬಾರ್ದು. ದಿ ರಿಬ್ ಕೇಜ್ ವಿಚ್ ಈಸ್ ಮಚ್ ಹೆವಿಯರ್ ಸಿಸ್ಟಮ್ ದೆನ್ ದಿ ವೆರಿ ಫ್ಲೆಕ್ಸಿಬಲ್ ಅಬ್ಡಾಮಿನಲ್ ಕ್ಯಾವಿಟಿ should be as stable as possible. That is the most relaxed form of breathing. In fact, if you start breathing this way, the mind will also automatically relax. It has a lot of benefits. ಇದರಲ್ಲಿ ಮುಂದುವರೆದಂಥ ಕೆಲವು ಇನ್ನೂ ಅನೇಕ ಉಸಿರಾಟದ ಕ್ರಮಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇದರಲ್ಲಿ ವಿಶೇಷವಾಗಿ ಈ ರೀತಿಯಾದಂಥ ಸಹಜವಾದಂತಹ ಉಸಿರಾಟ ಅಂದರೆ ಇಲ್ಲಿ ಉಸಿರನ್ನು ತೆಗೆದುಕೊಳ್ಳೋದನ್ನು ಸ್ವಲ್ಪ ನಿಧಾನ ಮಾಡಬೇಕು, ಉಸಿರನ್ನು ಬಿಡೋದನ್ನು ಇನ್ನೂ ನಿಧಾನ ಮಾಡಬೇಕು. ಉಸಿರನ್ನು ಬಿಡುವ ಅವಧಿ ಉಸಿರನ್ನು ತೆಗೆದುಕೊಳ್ಳುವ ಅವಧಿಗಿಂತ ಸ್ವಲ್ಪ ಜಾಸ್ತಿ ಮಾಡೋಕ್ಕಾಗುತ್ತಾ ನೋಡಿ. ಅಭ್ಯಾಸ ಮಾಡ್ತಾ ಅದು ಸಾಧ್ಯ ಆಗುತ್ತೆ. ಯಾಕೆಂದರೆ ಉಸಿರು ಬಿಡೋ ಅವಧಿ ಜಾಸ್ತಿ ಆಗಬೇಕು. ಆಗ ಮನಸ್ಸಿಗೆ ಇನ್ನೂ ಅದು ಹಿತಕಾರಿ, ಹೃದಯಕ್ಕೂ ಸಹ ಅದು ಭಾಳ ಹಿತವನ್ನು ಉಂಟು ಮಾಡತಕ್ಕಂಥ ಕ್ರಮ. ಈ ಒಂದು ರೀತಿಯ ಉಸಿರಾಟದ ಕ್ರಮವನ್ನು ಎಲ್ಲ ಸಮಯದಲ್ಲೂ ಮಹಿಳೆಯರು ಅಭ್ಯಾಸ ಮಾಡಿ ಅದರ ಉಪಯುಕ್ತತೆಯನ್ನು ಪಡ್ಕೋಬೋದು. ಅದೀಗ ಮತ್ತೊಂದು ರೀತಿಯ ಉಸಿರಾಟದ ಕ್ರಮ. ಇಲ್ಲಿ ಈ ರೀತಿಯಾದಂಥ ಉಸಿರಾಟದ ಕ್ರಮಗಳನ್ನು ಕೂತ್ಕೊಂಡು ಮಾಡ್ಬೋದು. ಆದರೆ ಅನೇಕ ವೇಳೆ ಬೆನ್ನುಗಂಬದಲ್ಲಿ ಸ್ನಾಯುಗಳಲ್ಲಿ ಅಷ್ಟು ಬಲ ಇಲ್ಲದೆ ಇದ್ದರೆ ನೇರವಾಗಿ ಕೂತ್ಕೊಳ್ಳೋದು ಕಷ್ಟ ಆಗುತ್ತೆ. ಜೊತೆಗೆ ವಿಶೇಷವಾಗಿ ಮಹಿಳೆಯರನ್ನು ದೃಷ್ಟಿಯಲ್ಲಿಟ್ಕೊಂಡು ಹೇಳಬೇಕು ಅಂತ ಹೇಳಿದ್ರೆ, ಅವ್ರಿಗೆ ಈ ಋತುಸ್ರಾವದ ಸಮಯದಲ್ಲಿ ಬೆನ್ನುಗಂಬ ಆಗಲೇ ಒಂದು ಸಾಕಷ್ಟು ಒತ್ತಡಕ್ಕೆ ಒಳಗಾಗಿರುತ್ತೆ, ಅಲ್ಲಿ ಸ್ನಾಯು ವ್ಯವಸ್ಥೆ. ಆ ಕಾರಣದಿಂದಾಗಿ ಈ ಥರ ಮಲ್ಕೊಂಡು ಮಾಡ್ತಕ್ಕಂಥದ್ದು ಹೆಚ್ಚು ಸುರಕ್ಷಿತ. ಮತ್ತು ಇಲ್ಲಿ ಬೆನ್ನುಗಂಬ ನೇರವಾಗಿದ್ದೇ ಇರುತ್ತೆ. ಇಟ್ ಕೆನಾಟ್ ಬಕಲ್ ಬಿಕಾಸ್ ಆಫ್ ದಿ ಫಾರ್ಮ್ ಸಪೋರ್ಟ್ ಆಫ್ ದಿ ಗ್ರೌಂಡ್. ಈಗ ಮಾಡ್ತಕ್ಕಂಥದ್ದು ಉದರದ ಸ್ನಾಯುಗಳನ್ನು ಕ್ಷಿಪ್ರವಾಗಿ ಸಂಕುಚಿಸಬೇಕು. ಉಸಿರು ಕ್ಷಿಪ್ರವಾಗಿ ಒತ್ತಡ ಸಹಿತವಾಗಿ ಹೊರಗೆ ಬರುತ್ತೆ. ಆಮೇಲೆ ಈ ಸ್ನಾಯುಗಳನ್ನು ವಿರಮಿಸಿದ್ರೆ ಉಸಿರು ತಕ್ಷಣ ಒಳಗಡೆ ಹೋಗುತ್ತೆ. ಸೊ ಫೋರ್ಸ್ಡ್ ಎಕ್ಸಲೇಷನ್, ಆಟೋಮೆಟಿಕ್ ಇನ್ನಲೇಷನ್, ಬಟ್ ಬೋತ್ ಕ್ವಿಕ್ ಮಾಡ್ತಾ ಇರಬೇಕು. ಹಾಗೇನೆ ಹೀಗೆ ಈ ಕಾಂಟ್ರಾಕ್ಟ್, ಎಕ್ಸ್ಪೆಲ್, ರಿಲ್ಯಾಕ್ಸ್, ಇನ್ಹೇಲ್, ಹೀಗೆ ಇದನ್ನು ಮಾಡ್ತಾ ಇರಬೇಕು. ದಿಸ್ ಈಸ್ ಎ ವೆರಿ ಗುಡ್ ಪೋಸ್ಚರ್, ಬ್ರೀತಿಂಗ್ ಎಕ್ಸಸೈಸ್. ಆದರೆ ಇದನ್ನು ಋತುಸ್ರಾವದ ಸಮಯದಲ್ಲಿ ಮಾಡಬಾರ್ದು. ದಿಸ್ ಈಸ್ ನಾಟ್ ಟು ಬಿ ಡನ್ ಡ್ಯೂರಿಂಗ್ ದಿ ಮೆನ್ಸ್ಟ್ರಲ್ ಪೀರಿಯಡ್ಸ್. ಆಮೇಲೆ ಇದು ನಾವು ಇಲ್ಲಿ ತೋರಿಸ್ತಾ ಇರ್ತಕ್ಕಂಥ ಯಾವುದೂ ಗರ್ಭಿಣಿ ಸ್ತ್ರೀಯರಿಗೆ ಅನ್ವಯ ಆಗೋದಿಲ್ಲ. ಆಲ್ ದಿಸ್ ವಾಟ್ ಎವರ್ ವಿ ಆರ್ ಶೋಯಿಂಗ್ ಈಸ್ ನಾಟ್ ಅಪ್ಲಿಕಬಲ್ ಟು ದಿ ಪ್ರೆಗ್ನೆಂಟ್. ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈ ರೀತಿ ಉಸಿರಾಟ ಒಂದು 30 ಸೈಕಲ್ ಮಾಡೋದು. ದೆನ್ ರಿಲ್ಯಾಕ್ಸ್, ಜಸ್ಟ್ ರಿಲ್ಯಾಕ್ಸ್. ಇದರಿಂದ ಏನಾಗುತ್ತೆ,
ನಮ್ಮ ಇಡೀ ಉದರದ ಭಾಗ ಒಳಗಿರ್ತಕ್ಕಂಥ ಅಂಗಾಂಗಗಳು ಜೊತೆಗೆ ಆ ಸ್ನಾಯು ವ್ಯವಸ್ಥೆ ಇವೆಲ್ಲ ಸಚೇತನಗೊಳ್ಳುತ್ತೆ. ಆಮೇಲೆ ಈ ರೀತಿಯಾದಂಥ ಒಂದು ಉಸಿರಾಟ ನಮ್ಮ ನರಮಂಡಲದ ವ್ಯವಸ್ಥೆಯ ಮೇಲೂ ಸಹ ಒಳ್ಳೆಯ ಪರಿಣಾಮವನ್ನು ಬೀರುತ್ತೆ. ನಮ್ಮಲ್ಲಿರ್ತಕ್ಕಂತಹ ಉದ್ವೇಗಕರ ಮತ್ತು ಅನುದ್ವೇಗಕರ ನರಮಂಡಲದ ವ್ಯವಸ್ಥೆ, ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಅವುಗಳ ಮಧ್ಯೆ ಒಳ್ಳೆಯ ಸಮನ್ವಯವನ್ನು ಈ ರೀತಿಯಾದಂಥ ಉಸಿರಾಟ ತಂದುಕೊಡುತ್ತೆ. ಹಾಗಾಗಿ ಇದು ವಿಶೇಷವಾಗಿ ಮಹಿಳೆಯರಿಗೆ ಬಹಳ ಅನ್ವಯವಾಗತಕ್ಕಂತಹ ಒಂದು ಕ್ರಮ. ಮತ್ತೆ ಒಂದು 20 ಸರ್ತಿ ಮಾಡಿ ನೋಡಿ. ಕ್ಷಿಪ್ರವಾಗಿ ಸಂಕುಚಿಸಿ ಉಸಿರು ಹೊರಗೆ ಬರಬೇಕು. ಅದನ್ನು ಸ್ನಾಯುಗಳನ್ನು ವಿರಮಿಸಿದ ತಕ್ಷಣ ಉಸಿರು ಒಳಗಡೆ ಹೋಗಬೇಕು. ಸೊ ಇಟ್ಸ್ ನೆವರ್ ಉಲ್ಟಾ. ಅದು ಇಟ್ ಶುಡ್ ನಾಟ್ ಗೆಟ್ ರಿವರ್ಸ್ಡ್. ಯು ಹ್ಯಾವ್ ಟು ಕಾಂಟ್ರಾಕ್ಟ್, ಎಕ್ಸ್ಪೆಲ್ ದಿ ಬ್ರೆತ್, ರಿಲ್ಯಾಕ್ಸ್, ದಿ ಏರ್ ವಿಲ್ ಆಟೋಮೆಟಿಕಲಿ ಗೆಟ್ ಇಟ್. ಇದನ್ನು ಗಮನಿಸಿ ಅಭ್ಯಾಸ ಮಾಡಬೇಕು.